ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಫೆಬ್ರವರಿ 27th. ಸೊ ಇವತ್ತು ಸಂಡೇ. ನಾವಿವತ್ತು ಚೆಕ್ಔಟ್ ಆಗ್ತಾಯಿದ್ದೀವಿ ನಮ್ಮ ರೆಸಾರ್ಟಿಂದ, ಹೈಡವೇ ರೆಸಾರ್ಟಿಂದ. ಗೋವಾನಲ್ಲಿ ಇರುವಂಥ ಹೈಡವೇ ರೆಸಾರ್ಟ್ ಮಾಪುಸ ಹತ್ರ ಬರುತ್ತೆ. ಸೊ ಈ ರೆಸಾರ್ಟ್ ಯಾವ ರೀತಿ ಇರುತ್ತೆ, ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾನು ಹೈಡವೇ ರೆಸಾರ್ಟ್ ರೆಸಾರ್ಟ್ ಟೂರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಬನ್ನಿ, ಫಸ್ಟ್ ಎಂಟ್ರೆನ್ಸಿಂದ ಯಾವ ರೀತಿ ಇದೆ, ಏನು ಎತ್ತಂತೆಲ್ಲ ತೋರಿಸ್ತೀನಿ, ಬನ್ನಿ. ಬಟ್ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡಲೇ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನಮ್ಮ ರೆಸಾರ್ಟ್ ಟೂರ್ನ ನೋಡೋಣ. ಎಸ್ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ನಮ್ಮ ಹೈಡವೇ ರೆಸಾರ್ಟ್ ಮುಂದೆ ಇದ್ದೀನಿ. ಇದೇ ನಮ್ಮ ಫಸ್ಟ್ ಔಟ್ಲುಕ್ ಇದೆ, ನಮ್ಮ ರೆಸಾರ್ಟ್ನ ಫಸ್ಟ್ ಔಟ್ಲುಕ್ ಇದೆ. ಸೊ ನಾವು ಫಸ್ಟ್ ಬಂದಿದ ತಕ್ಷಣ ನಮಗೆ ಸಿಗೋದೇ ನಮಗೆ ಸೆಕ್ಯೂರಿಟಿ ಗಾರ್ಡ್ ಪ್ಲೇಸ್ ಇದು. ಸೊ ಇಲ್ಲಿ ನಾವೇನಾದರೂ ಬುಕ್ ಮಾಡ್ಕೊಬೇಕು ಅಂತಂದರೆ ತುಂಬ ಮುಂಚೆನೇ ನಾವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ರೆಸಾರ್ಟ್ನ. ಸೊ ಇದು ಬಂದು ಎಂಟ್ರೆನ್ಸ್ ಗೇಟ್. ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅಂತ ನೋಡೋಣ, ಬನ್ನಿ. ಬಂದಾಯಿತು. ಎಸ್ ಫ್ರೆಂಡ್ಸ್, ಇದೇ ನಮ್ಮ ರೆಸಾರ್ಟ್. ಔಟ್ ಏರಿಯಾನೂ ತೋರಿಸ್ತೀನಿ ಫಸ್ಟು. ಅದಕ್ಕೂ ಮುಂಚೆ ನಮ್ಮ ಒಳಗಡೆ ಯಾವ ರೀತಿ ಇದೆ, ನಮ್ಮ ರೆಸಾರ್ಟ್ ಯಾವ ರೀತಿ ಇದೆ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ನಾವು ತೊಗೊಂಡಿರೋದು 2BHK ಇರೋವಂಥ ಡ್ಯೂಪ್ಲೆಕ್ಸ್ ಹೌಸು. ಸೊ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ರೂಮ್ ಯಾವುದಿದೆ, ಏನು ಇದೆ ಅಂತೆಲ್ಲ ತೋರಿಸ್ತೀನಿ ಫಸ್ಟ್. ಬನ್ನಿ, ಇದೇ ನಮ್ಮ ರೆಸಾರ್ಟ್. ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ಇಲ್ಲೇ ಎಂಟ್ರಿ ಆಗ್ತಾ ಇರೋದು. ಸೊ ನಮ್ಮ ಫಸ್ಟ್ ಎಂಟ್ರಿ ನೋಡೋಣ. ಫುಲ್ ಗ್ರೀನರಿ ಇದೆ, ಒಳ್ಳೆ ಫೋಟೋಶೂಟ್ ಇದೆ, ಕಮ್ಮಿನೇ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಟೋಶೂಟ್ಸ್ ಎಲ್ಲ. ಲೆಟ್ಸ್ ಗೋ. ಎಸ್, ಇಲ್ಲಿ ಬಂದು ಕೆಳಗಡೆ ಇರೋದು P1, ಇಲ್ಲಿ P2 ಇದೆ. ಎಸ್ ಫ್ರೆಂಡ್ಸ್, ನಾನಿವಾಗಿರೋದು P3. ನೀವು ನೋಡ್ತಿರ್ಬೋದು, ಇದು ಸೆಲ್ಫಿ ಇರೋದ್ರಿಂದ P3 ಉಲ್ಟಾ ಕಾಣ್ತಿದೆ. ಸೊ ನಮ್ಮ ವಿಲಾ ಬಂದು P3, ನಂಬರ್ P3. ಸೊ ಬನ್ನಿ ಒಳಗೆ ಎಂಟರ್ ಆಗೋಣ. ಯಾವ ರೀತಿ ಇದೆ, ಇಂಟೀರಿಯರ್ ಯಾವ ರೀತಿ ಇದೆ, ಆರ್ಕಿಟೆಕ್ಚರ್ ಯಾವ ರೀತಿ ಇದೆ ನಾನು ನೋಡೋಣ, ಬನ್ನಿ. ಎಸ್ ಫ್ರೆಂಡ್ಸ್, ಫಸ್ಟು ಡೋರಿಂದ ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಸಿಗೋದು ನಮ್ಮ ಸ್ಟೇರ್ ಕೇಸ್. ವುಡನ್ ಸ್ಟೇರ್ ಕೇಸ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿದೆ, ನಮಗೆ ಇದನ್ನು ನೋಡಿ ತುಂಬಾ ಇಷ್ಟ ಆಯಿತು. ಫಸ್ಟು ನಾನು ನಿಮಗೆ ನಮ್ಮ ಲಿವಿಂಗ್ ಏರಿಯಾನ ತೋರಿಸ್ತೀನಿ, ಬನ್ನಿ. ಎಸ್ ಫ್ರೆಂಡ್ಸ್, ಇದೇ ನಮ್ಮ ಲಿವಿಂಗ್ ಏರಿಯಾ. ಟಿ ವಿ ಪಾಯಿಂಟರ್, ಟಿ ವಿನೂ ಕೂಡ ಇದೆ ಇಲ್ಲಿ ನಮಗೆ. ಆ್ಯಂಡ್ ಸೋಫಾ ಲೆದರ್ ಸೋಫಾ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಬಂದು ಇದೊಂದು ಸೋಫಾ ಇದೆ. ಇಲ್ಲೂ ಕೂಡ ಚೆನ್ನಾಗಿ ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್ ಮಾಡ್ಬೋದು. ಅಕಸ್ಮಾತ್ ಎಲ್ಲಾದರೂ ಟ್ರಿಪ್ಪಿಂದ ಹೋಗಿ ಬಂದಿದ ತಕ್ಷಣ ನಾವು ಯಾವುದಾದ್ರು ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಬಂದಿದ ತಕ್ಷಣ ಚೆನ್ನಾಗಿ ಚಿಲ್ಔಟ್ ಮಾಡ್ಬೋದು. ಇಲ್ಲಿ ಚಿಲ್ಔಟ್ ಅಂತ ಅಂದರೆ ಆರಾಮ್ಸಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೊಂದು ಈ ಕಡೆ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಇಲ್ಲೂ ಒಂದು ಸೋಫಾ ಕೂಡ ಹಾಕಿದ್ದಾರೆ. ಆ್ಯಂಡ್ ಗ್ಲಾಸ್ ಒಂದು ಟೀಪಾಯ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಟಿ ವಿ. ಸೊ ಇಲ್ಲಿ ಟಿ ವಿ, ಬಟ್ ಕೇಬಲ್ ಇಲ್ಲ ನಮಗೆ, ಕೇಬಲ್ ಹಾಕ್ಸಿಲ್ಲ, ಅವರು ಪ್ರೊವೈಡ್ ಮಾಡಿಲ್ಲ. ಆ್ಯಂಡ್ ಇದಿಷ್ಟು ಇಲ್ಲಿದೆ. ಆ್ಯಂಡ್ ಇದೊಂದು ಅವರು ಮಾಡಿಸಿರುವಂಥ ವುಡನ್ ಶೋಕೇಸ್ ಇದು. ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಅಂದರೆ, ಒಂದು ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂತಂದರೆ, ಕಂಪ್ಲೀಟ್ ನಮಗೆ ಬರೀ ಬೆಳಕು ಬರುತ್ತೆ ಇಲ್ಲಿ ಈ ಒಂದು ವಿಲಾದಲ್ಲಿ. ತುಂಬಾ ಚೆನ್ನಾಗಿದೆ, ಬರೀ ಬೆಳಕೆ ಇದೆ. ಆ್ಯಂಡ್ AC ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ AC ಕೂಡ ಇದೆ, ನೀವು ನೋಡ್ತಿರ್ಬೋದು. AC ಪಾಯಿಂಟರು, ಸೆಂಟ್ರಲೈಸು. ಸೊ ಅದು ಬಿಟ್ಟು ಇಲ್ಲಿ ಒಂದು ಕೂಡ AC ಇದೆ, AC ಪಾಯಿಂಟರ್ ಇದೆ. ಲಿವಿಂಗ್ ಏರಿಯಾ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ.
ನಾವು ಲಿವಿಂಗ್ ಏರಿಯಾ ಕಂಪ್ಲೀಟ್ ಆಗಿದ ತಕ್ಷಣವೇ ಒಂದು ರೂಮ್ ಸಿಗುತ್ತೆ. ಸೊ ಇದೊಂದು ರೂಮು. ಸೊ ರೂಮ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೊ ಇಲ್ಲಿ ನಮಗೆ AC ಇದೆ, ಬಟ್ AC ಅವರು ಪ್ರೊವೈಡ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಇದೊಂದು ಬೆಡ್. ಸೊ ಇಲ್ಲಿ ಆರಾಮಾಗಿ 3 ಜನ ಮಲ್ಕೋಬೋದು. ಚೆನ್ನಾಗಿತ್ತು. ನಾವಿದ್ದಿದ್ದು ಆ್ಯಕ್ಚುಲಿ 6 ಜನ ಈ ಒಂದು ವಿಲಾದಲ್ಲಿ ಇದ್ದಿದ್ದು. ತುಂಬಾ ಸಾಕೆಟ್ಸ್ ಇದೆ. ಸೊ ಯಾವುದೇ ರೀತಿಯ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇನಪ್ಪ ಅಂತಂದರೆ ಸಿಂಗಲ್ ವಾರ್ಡ್ರೋಬ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ನಾವು ಔಟ್ಸೈಡ್ ವ್ಯೂನ ನೋಡಬೇಕು ಅಂತಂದರೆ ಈ ರೀತಿಯಾಗಿದೆ. ಸೊ ಇಲ್ಲೊಂದು ವಿಂಡೋ ಇದೆ ಆ್ಯಂಡ್ ಲೈಟಿಂಗ್ ಕೂಡ ಇದೆ. ಆ್ಯಕ್ಚುಲಿ ನೈಟ್ ಟೈಮ್ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೈಟ್ ಟೈಮ್ ವೀಡಿಯೋ ಮಾಡಿದ್ದಾರೆ, ಬಟ್ ಇವಾಗ ನಾನು ಡೇ ಟೈಮ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಡೋರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಕಾಮನ್ ಬಾತ್ರೂಮ್ ಸಿಗುತ್ತೆ ನಮಗೆ. ಕಾಮನ್ ಬಾತ್ರೂಮ್ ತುಂಬಾ ಚೆನ್ನಾಗಿದೆ. ನನಗಿದು ನೋಡೋದು ತುಂಬಾ ಇಷ್ಟ ಆಯಿತು. ಯುರೋಪ್ ಕಂಟ್ರೀಸಲ್ಲೆಲ್ಲ ಇರುತ್ತಲ್ಲ ಬಾತ್ರೂಮ್. ಸೊ ಆ ರೀತಿಯಾಗಿ ಈ ಒಂದು ಆರ್ಕಿಟೆಕ್ಟ್ನ ಮಾಡಿರೋದು, ಪ್ಲ್ಯಾನ್ನ ಮಾಡಿರೋದು, ಡಿಸೈನ್ನ ಮಾಡಿರೋದು. ಸೊ ಬರೀ ನೋಡ್ಕೊಂಬರೋಣ ಯಾವ ರೀತಿ ಇದೆ ವಾಶ್ರೂಮ್ ಅಂತ. ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಷ್ಟು ಡೆಕೋರೇಟಿವ್ ಆಗಿ ಇದೊಂದು ವಾಸ್ನ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಮಿರರ್ ಮಾತ್ರ ಸೂಪರ್ ಆಗಿದೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಸಿಂಕ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸ್ನಾನ ಮಾಡೋದಕ್ಕೆ ನಮಗೆ ಗ್ಲಾಸ್ ಡೋರ್ ಕೂಡ ಇದೆ ಇಲ್ಲಿ ನಮಗೆ. ಇಲ್ಲಿ ಕಾಮನ್ ಬಾತ್ರೂಮ್ ನೋಡಾಯಿತು. ಇವಾಗ ನೆಕ್ಸ್ಟ್ ಬಂದು ಕಿಚನ್ ಸೂಪರ್ ಆಗಿದೆ. ನಾವು ಏನು ಬೇಕಾದರೂ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ನಮಗೆ ಈ ಕಿಚನಲ್ಲಿ ಸ್ವಲ್ಪ ವೆಸಲ್ಸ್ನ ಇಟ್ಟಿದ್ದಾರೆ. ನಾವೇನಾದರೂ ಔಟ್ಸೈಡಿಂದ ತೊಗೊಂಡು ಇಲ್ಲೇ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಇವಾಗಷ್ಟೇ ನಾವು ಮ್ಯಾಗಿ ಮಾಡ್ಕೊಂಡ್ವಿ. ಸೊ ಮ್ಯಾಗಿ ಮಾಡ್ಕೊಂಡು ಇಲ್ಲೇ ಹಾಕಿದ್ವಿ. ಇಲ್ಲಿ ಸರ್ವೆಂಟ್ಸ್ ಬರ್ತಾರೆ, ಅವರೇ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಇಲ್ಲೇ ಡಂಪ್ ಮಾಡಿದ್ದೀವಿ ಎಲ್ಲ. ನಾನು ಸಿಂಕ್ ಒಳಗಡೆ ನಮ್ಮ ಕಿಚನ್ ಈ ರೀತಿಯಾಗಿದೆ. ಸ್ಟವ್ ಕೂಡ ಈ ರೀತಿಯಾಗಿದೆ, ನೋಡ್ತಾ ಇರ್ತೀರಲ್ಲ. ಸೊ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲಿದೆ. ಸ್ಟೋರೇಜ್ ಕಂಪಾರ್ಟ್ಮೆಂಟ್ಸ್, ವೆಸಲ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ಸು. ಸೊ ಇಲ್ಲಿ ಎಲ್ಲ ಒಂದಷ್ಟು ಐಟಮ್ಸ್ನ ಅವ್ರು ಇಟ್ಟಿದ್ದಾರೆ. ಸೊ ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ವೆಸಲ್ಸ್ನ ಇಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಬೌಲ್ಸ್ ಆಗಿರ್ಬೋದು. ಸೊ ಇದಿಷ್ಟು ವೆಸಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಸಿಕ್ಕಿದ್ರೆ ಎಷ್ಟು ಆರಾಮ್ಸೆ ಇರ್ಬೋದು ಅಲ್ವಾ. ಆ್ಯಂಡ್ ವಾಟರ್ ಕೂಡ, ನೀರು ಕುಡಿಯೋದಕ್ಕೂ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಓವನ್ ಕೂಡ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಓವನ್ ಕೂಡ ಇರುತ್ತೆ ನಮಗೆ. ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅವರು. ಸೊ ಗ್ಲಾಸಸ್ ಎಲ್ಲ ಅಲ್ಲಿ ಅರೇಂಜ್ ಮಾಡಿದ್ದಾರೆ ನಮಗೆ ಬೇಕಾಗಿರೋದು. ಸೊ ಇದಿಷ್ಟು ಅಡುಗೆ ಮನೆ. ಆ್ಯಂಡ್ ಜೊತೆಗೆ ನಮಗೆ ಫ್ರಿಡ್ಜ್ ಕೂಡ, ಸ್ಯಾಮ್ಸಂಗ್ ಫ್ರಿಡ್ಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಏನು ಬೇಕಾದರೂ ಇಟ್ಕೊಳ್ಳೋದಕ್ಕೆ. ಸದ್ಯಕ್ಕೆ ಇಲ್ಲಿದೆ, ಏನೂ ಇಲ್ಲ. ಎಲ್ಲ ಇವಾಗ ನಾವು ವೆಕೇಟ್ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ವೆಕೇಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಅಲ್ಲೆಲ್ಲ ಹಾಗೆ ಖಾಲಿ ಮಾಡಿದ್ದೀವಿ. ಇಷ್ಟು ಹೊತ್ತು ಇಲ್ಲಿತ್ತು. ಆ್ಯಂಡ್ ನೆಕ್ಸ್ಟ್ ಹಿಂಗೆ ಆಚೆ ಬಂದರೆ ನಮಗೆ ಫಸ್ಟ್ ಸಿಗೋದೆ ಇಲ್ಲಿ ಡೈನಿಂಗ್ ಟೇಬಲ್. ಸೊ ಇಲ್ಲಿ ನಾವು ಊಟ ಮಾಡ್ಬೋದು ಚೆನ್ನಾಗಿ. ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ, ಡ್ಯೂಪ್ಲೆಕ್ಸ್ ವಿಲ್ಲಾ ಆಗಿರೋದ್ರಿಂದ ಮೇಲೆ ಏನಿದೆ ಅಂತ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ಸೊ ಇದು ಓಪನ್ ಏರಿಯಾ. ಸೊ ನಾವು ಇಲ್ಲಿಂದನೇ ನಾವು ಹಾಲಲ್ಲಿ ಯಾರಿದ್ದಾರೆ ಏನು ಎತ್ತ ಅಂತೆಲ್ಲ ನೋಡ್ಬೋದು. ಆ್ಯಂಡ್ ಇಲ್ಲಿ ನಾವು ರೈಟಿಗೆ ಬಂದರೆ ಇಲ್ಲೂ ಒಂದು ಸೋಫಾ ಕೂಡ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಟೇಬಲ್ ಕೂಡ ಹಾಕಿದ್ದಾರೆ, ಮೀಟಿಂಗ್ ಮಾಡ್ಬೋದು ಚೆನ್ನಾಗಿ. ಸೊ ಇದಿಷ್ಟು. ಇವಾಗ ಬಂದಿದ್ದ ವೇ ಇದು. ಸೊ ವುಡನ್ ಸ್ಟೇರ್ಕೇಸ್ ಹಾಕಿರೋದ್ರಿಂದ ತುಂಬಾ ಒಂದು ಲುಕ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಮೇಲೆ ಬಂದು ಒಂದು ರೂಮ್ ಇದೆ. ಕೆಳಗಡೆ ಒಂದು ರೂಮ್ ಕೊಟ್ಟಿದ್ರು, ಮೇಲೆ ಒಂದು ರೂಮ್ ಇತ್ತು ಈ ವಿಲ್ಲಾದಲ್ಲಿ. ಸೊ ಇಲ್ಲಿ ಎಂಟ್ರಿ ಆಗೋಣ. ಇಲ್ಲಿ ಆ್ಯಕ್ಚುಲಿ ನಾವು ಸ್ಟೇ ಆಗಿದ್ದು, ನಾನು ಮತ್ತು ನನ್ನ ಇನ್ನೂ 2 ಫ್ರೆಂಡ್ಸು. ಕೆಳಗಡೆ ಇನ್ನೂ 3 ಜನ. ನಾವು ಆ್ಯಕ್ಚುಲಿ ಟೋಟಲಿ 6 ಜನ ಇರೋದ್ರಿಂದ ಕೆಳಗಡೆ 3 ಜನ, ಮೇಲೆ 3 ಜನ ಇದ್ವಿ. ಸೊ ಬನ್ನಿ ನೋಡೋಣ ಈ ರೂಮ್ ಯಾವ ರೀತಿ ಇದೆ, ಏನು ಇತ್ತ ಅಂತೆಲ್ಲ. ಸೊ ಇದೇ ನಮ್ಮ ರೂಮು. ಸೊ ಈಗ ನಾವು 3 ಜನ ಇದ್ದೀವಿ. ಎಕ್ಸ್ಟ್ರಾ ಬೆಡ್ಸ್ ಕೇಳಿದ್ರು ಕೂಡ ಇಲ್ಲಿ ಕೊಡ್ತಾರೆ. ಸೊ ಇವಾಗ ನಾವು ಮೊನ್ನೆ ತೊಗೊಂಡಿದ್ವಿ ಎಕ್ಸ್ಟ್ರಾ ಬೆಡ್ ಬೇಕು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಮಗೆ
ದೊಡ್ಡ ವಾಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡು ರೀತಿಯಾಗಿದೆ, ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಬಂದು ಇದು ಕೂಡ ವಾಟರ್ ಎರಡು ಇರುತ್ತೆ ಈ ಥರ. ಆ್ಯಂಡ್ ಇಲ್ಲಿ ನಮಗೆ ಯಾವ ರೀತಿ ಇದೆ ನೋಡಿದ್ವಿ. ಆ್ಯಂಡ್ ಇಲ್ಲಿ ಬಂದು ನಮಗೆ ಬಾತ್ರೂಮ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಯಾವ ರೀತಿ ಇದೆ ನನಗಂತೂ ತುಂಬ ಇಷ್ಟ ಆಯಿತು. ಇದು ಗ್ರೀನಲ್ಲಿದೆ. ಸೊ ಇದೇ ನಮ್ಮ ಬಾತ್ರೂಮ್. ಸೊ ಇಲ್ಲೂ ಕೂಡ ನನಗೆ ಗ್ಲಾಸ್ ಡೋರ್ ಇದೆ ಸ್ನಾನ ಮಾಡೋದಕ್ಕೆಲ್ಲ. ಆ್ಯಂಡ್ ಇಲ್ಲಿ ಸಿಂಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಒಂದು ಡಿಸೈನ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ. ಒಂದೇನೋ ಯುರೋಪ್ ಕಂಟ್ರೀಸಲ್ಲಿ ಅಂತ ಆ ರೀತಿಯಾಗಿ ಫೀಲ್ ಬರುತ್ತೆ. ಸೊ ಇದೊಂದು ವಿಂಡೋ ಇದೆ. ನಮ್ಮ ಬಾತ್ರೂಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ನಾವು ಔಟ್ಸೈಡ್ ಕೂಡ ಹೋಗ್ಬೋದು. ಸೊ ಬಾಲ್ಕನಿ ಕೂಡ ಇದೆ. ಈ ರೂಮಿಂದ ಬಾಲ್ಕನಿ ಕೂಡ ನಾವು ಎಂಟ್ರಿ ಆಗ್ಬೋದು. ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದಿಷ್ಟು ಇಂಟೀರಿಯರ್ ವಿಲ್ಲಾ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸಿದ್ದೀನಿ. ಬನ್ನಿ ಔಟ್ಸೈಡ್ ಯಾವ ರೀತಿ ಇದೆ, ಔಟ್ಸೈಡ್ ರೆಸಾರ್ಟ್ನಲ್ಲಿ ಯಾವ ರೀತಿ ಇದೆ, ಏನೆಲ್ಲ ಇದೆ, ಗ್ರೀನರಿ ಯಾವ ರೀತಿ ಇದೆ, ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಇದೆ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಯಾವ ರೀತಿ ಇದೆ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ. ಎಸ್ ಫ್ರೆಂಡ್ಸ್, ಔಟ್ಡೋರ್ ಏರಿಯಾ ಯಾವ ರೀತಿ ಇದೆ, ನಮ್ಮ ರೆಸಾರ್ಟ್ ಔಟ್ಡೋರ್ ಏರಿಯಾ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಹೋಗ್ತಾ ಇದ್ದೀನಿ ಆಲ್ರೆಡಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಏನಾಯ್ತು ಅಂತ ಎಲ್ಲ. ತುಂಬಾ ಗ್ರೀನರಿ ಇದೆ, ಎಲ್ಲಿ ಬೇಕಾದರೂ ಫೋಟೋ ಸೆಷನ್ ಮಾಡ್ಕೊಬೋದು. ಸಕ್ಕತ್ತಾಗಿದೆ ಈ ಒಂದು ರೆಸಾರ್ಟ್. ನಾವು ಒಂದಷ್ಟು ಫೋಟೋಸ್ನ ಇಲ್ಲಿ ತೊಗೊಂಡಿದ್ದೀವಿ. ಬನ್ನಿ ನೋಡೋಣ ಇನ್ನೂ ಏನೇನಿದೆ ಅಂತ ಎಲ್ಲ. ಇಲ್ಲಿ ಅದೇ ಥರನೇ ನಾನು ಇವಾಗ ತೋರಿಸಿದ್ನಲ್ಲ ಅದೇ ಥರ ಇನ್ನೂ ಒಂದಷ್ಟು ವಿಲಾಸ್ ಎಲ್ಲ ಇಲ್ಲಿದೆ. ಆ್ಯಂಡ್ ಇಲ್ಲೇ ನಾವು ಆರಾಮ್ಸೆ ಟೈಮ್ನ ಸ್ಪೆಂಡ್ ಕೂಡ ಮಾಡ್ಬೋದು. ಅಲ್ಲಿ ಪ್ಲೇಸ್ನ ವಿಸಿಟ್ ಮಾಡಬೇಕಂತಲೇ ಏನಿಲ್ಲ, ಆರಾಮ್ಸಾಗಿ ಇಲ್ಲೇ ರೆಸಾರ್ಟ್ನಲ್ಲಿ ನಾವು ರಿಲ್ಯಾಕ್ಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ರೆಸಾರ್ಟ್. ಸೊ ನಮ್ಮ ಕಾರ್ ಆಗಲೇ ಬಂತು, ಇವಾಗ ನಾವು ವೆಕೇಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಅಷ್ಟರಲ್ಲಿ ನಾವು ಯಾವ ರೀತಿ ಇದೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಅಂತ ನೋಡ್ಕೊಂಬರೋಣ. ಸೊ ನಾನಿವಾಗ ಲೆಫ್ಟ್ ಸೈಡಿಂದ ಎಂಟ್ರಿ ಆಗ್ತಾ ಇದ್ದೀನಿ. ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಇಲ್ಲೂ ಕೂಡ ಗ್ರೀನರಿ ಎಲ್ಲ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಸೊ ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇಲ್ಲಿ ಬಂದು ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಈ ರೀತಿ ಚೇರ್ಸ್ ಕೂಡ ಇದೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ಇರುವಂಥ ಚೇರ್ಸು. ಆ್ಯಂಡ್ ಇದು ಬಂದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಎಸ್ ಫ್ರೆಂಡ್ಸ್, ಇವಾಗ ನಾನಿರೋದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಹತ್ರ ಇದ್ದೀನಿ. ಸೊ ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಆ್ಯಕ್ಚುಲಿ ಇಲ್ಲೂ ಕೂಡ ನಾವು ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಟೈಮು, ಬಟ್ ಆಗಲಿಲ್ಲ. ಸ್ವಲ್ಪ ಟೈಮ್ ಶಾರ್ಟ್ ಇರೋದ್ರಿಂದ ನಾವು ಇವತ್ತು ಬಿಡಲೇಬೇಕು 27th ಅಂತ. ಸೊ ಇವತ್ತು ನಾವು ಬಿಟ್ಟು ನಾವು ನಾಳೆ 28 ರೀಚ್ ಆಗಲೇಬೇಕು. 28 ಮಾರ್ನಿಂಗ್ ಅಷ್ಟು ನಾವು ಬ್ಯಾಂಗ್ಳೂರ್ನ ರೀಚ್ ಆಗಲೇಬೇಕು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಬೇಜಾರಾಗ್ತಾ ಇದೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಒಂದಷ್ಟು ಪಿಕ್ಚರ್ಸ್ನ ನಾವು ತೊಗೊಂಡಿದ್ದೀವಿ. ರೆಸಾರ್ಟ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಔಟ್ಡೋರ್ ಏರಿಯಾ ಯಾವ ರೀತಿ ಇದೆ, ನಮ್ಮ ವಿಂಡೋ ಔಟ್ಡೋರ್ ಏರಿಯಾ ಯಾವ ರೀತಿ ಇದೆ, ಇಂಡೋರ್ ಏರಿಯಾ ಯಾವ ರೀತಿ ಇದೆ, ಕಂಪ್ಲೀಟ್ ರೆಸಾರ್ಟ್ನ ನಾನು ನಿಮಗೆ ಟೂರ್ ತೋರಿಸಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ರೆಸಾರ್ಟ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ಹಾಗೆ ತುಂಬ ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಯಾವ ರೀತಿ ಅನ್ನಿಸ್ತು, ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಜೊತೆಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಎಲ್ಲದ್ರದ್ದು ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಾರ್ಟ್ ಟೂರ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.